ಇನ್ನು ಧರ್ಮಸ್ಥಳದಲ್ಲಿ ಈ ಬುರುಡೆ ಗ್ಯಾಂಗ್ ಬಿಟ್ಟಂತಹ ಬುರುಡೆ ಫೈಲ್ಸ್ ಏನಿದೆ, ಈ ಬುರುಡೆ ಫೈಲ್ಸ್ ವಿಚಾರದಲ್ಲಿ SIT ಅವರು ಒಂದಿಷ್ಟು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರಂತೆ. ಮಗದೊಂದು ಕಡೆಗೆ ಸುಜಾತ ಭಟ್ ಒಂದು ಸ್ಫೋಟಕವಾಗಿರುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಏನದು, ಏನು ಬೆಳವಣಿಗೆ ಆಗಿದೆ ನೋಡಿ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಬುರುಡೆ ಪ್ರಕರಣದ ತನಿಖೆ, ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಲು SIT ತಯಾರಿ. ಕಾನೂನಾತ್ಮಕ ದಾಖಲು ಪ್ರಕ್ರಿಯೆ ಪೂರ್ಣಗೊಳಿಸಿದ SIT ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆ ಅಂತಿಮ ಘಟ್ಟಕ್ಕೆ ತಲುಪಿದೆ. ಕಳೆದ ಜುಲೈ 25ರಿಂದ ಈವರೆಗಿನ ಅಂತಿಮ ವರದಿ ತಯಾರಿಸೋ ಪ್ರಕ್ರಿಯೆ ನಡೆಸಿದ SIT ಸದ್ಯ ಎಲ್ಲ ದಾಖಲೆ ಸೇರಿ ಹಲವು ಸಾಕ್ಷ್ಯ ಹಾಗೂ ಹೇಳಿಕೆ ದಾಖಲು ಪ್ರಕ್ರಿಯೆ ಪೂರ್ಣಗೊಳಿಸಿದೆ. ಅರಣ್ಯ ಇಲಾಖೆ, ಕಂದಾಯ, ಲೋಕೋಪಯೋಗಿ ಇಲಾಖೆಗಳ ಜೊತೆ ಸರ್ವೆ ನಡೆಸಿ ಅಧಿಕೃತ ದೃಢೀಕರಣ ನಡೆಸಿದ್ದು, ಎಲ್ಲ ಜಾಗಗಳ ಮಾಲೀಕತ್ವ ದೃಢೀಕರಿಸೋ ಪ್ರಕ್ರಿಯೆ ನಡೆದಿದೆ. ಉತ್ಖನನ ನಡೆಸಿದ ಜಾಗಗಳು ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ 7 ಅಸ್ಥಿಪಂಜರಗಳು ಪತ್ತೆಯಾದ ಜಾಗಗಳ ಸರ್ವೆ ನಡೆಸಿ ಕಾನೂನಾತ್ಮಕ ದಾಖಲು ಪ್ರಕ್ರಿಯೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ಸಿಬ್ಬಂದಿ, ಅಧಿಕಾರಿಗಳು ಹಾಗೂ ಸ್ಥಳೀಯರ ಹೇಳಿಕೆ ದಾಖಲು ಪ್ರಕ್ರಿಯೆಯನ್ನು ಅಂತಿಮಗೊಳಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷ್ಯದಾರರ ಕರೆಸಿ ಹೇಳಿಕೆ ದಾಖಲು ಪ್ರಕ್ರಿಯೆಯು ಭಾಗಶಃ ಮುಗಿದಿದೆ. ಅಕ್ರಮವಾಗಿ ಶವ ಹೂಳಲಾಗಿದೆ ಎಂಬ ಆರೋಪಗಳ ಬಗ್ಗೆ ಮತ್ತೊಂದು ಸುತ್ತಿನ ಅಂತಿಮ ತನಿಖೆ ನಡೆಸಿದ SIT ಧರ್ಮಸ್ಥಳ ಸ್ನಾನಘಟ್ಟ, ಬಂಗ್ಲೆಗುಡ್ಡ ಬಳಿ ಹೂತ ಶವಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದೆ. ಈ ಎಲ್ಲ ಶವಗಳನ್ನು ಹೂಳುವಾಗ ಯಾರೆಲ್ಲ ಇದ್ರೂ ಅವರೆಲ್ಲರನ್ನೂ ಕರೆಸಿ ಹೇಳಿಕೆ ದಾಖಲಿಸಿಕೊಂಡಿದೆ. ಇದರ ಜೊತೆಗೆ ಪೊಲೀಸ್ ಪ್ರಕ್ರಿಯೆ, ಪೋಸ್ಟ್ ಮಾರ್ಟಂಗಳ ಬಗ್ಗೆ ಖಚಿತಪಡಿಸಿಕೊಳ್ಳೋ ಜೊತೆಗೆ ಯಾವುದಾದ್ರೂ ಶವಗಳನ್ನು ಕಾನೂನು ಪ್ರಕ್ರಿಯೆ ನಡೆಸದೆ ಹೂಳಲಾಗಿದೆಯಾ ಎಂಬ ಬಗ್ಗೆ ದೃಢೀಕರಣ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಆಗಿನ ಸಂದರ್ಭದಲ್ಲಿದ್ದ ಪೊಲೀಸ್ ಸಿಬ್ಬಂದಿ, ವೈದ್ಯರೂ ಸೇರಿ ಶವ ಹೂಳುವಾಗ ಇದ್ದ ಎಲ್ಲರ ಹೇಳಿಕೆ ದಾಖಲು ಪ್ರಕ್ರಿಯೆ ನಡೆದಿದೆ. ಎಲ್ಲರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ದಾಖಲಿಸಿರೋ SIT ಅಂತಿಮ ವರದಿಯನ್ನು ಶೀಘ್ರದಲ್ಲೇ ಸಲ್ಲಿಸಲಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆ ಅಂತಿಮ ಘಟ್ಟಕ್ಕೆ ತಲುಪಿದೆ. ಈಗಾಗಲೇ ಕಳೆದ ಜುಲೈ 25ನೇ ತಾರೀಕಿನಂದು SIT ಆರಂಭಗೊಳಿಸಿರುವಂಥ ತನಿಖೆ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಕಲೆ ಹಾಕ್ಕೊಂಡು, ಸಾಕ್ಷಿಗಳನ್ನು ಕಲೆ ಹಾಕ್ಕೊಂಡು SIT ಈ ತಿಂಗಳ ಅಂತ್ಯದಲ್ಲೇ ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಅನ್ನುವಂಥ ತಯಾರಿಗಳನ್ನು ಮಾಡಿಕೊಂಡಿದೆ. ಈಗಾಗಲೇ ನಡೆದಿರುವಂಥ ಉತ್ಖನನ ಆಗಿರ್ಬೋದು, ಜೊತೆಗೆ 7 ಅಸ್ಥಿಪಂಜರಗಳು ಸಿಕ್ಕಿರುವಂಥ ಸ್ಥಳ ಆಗಿರ್ಬೋದು, ಈ ಸ್ಥಳಗಳನ್ನು ಸರ್ವೆ ಮಾಡುವಂಥ ಕೆಲಸಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸರ್ವೆ ಇಲಾಖೆ ಅಧಿಕಾರಿಗಳ ಜೊತೆ SIT ತಂಡ ಈಗಾಗಲೇ ಆ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳನ್ನು ಮುಗಿಸಿದೆ. ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲೇ ಎಲ್ಲ ರೀತಿಯಾದಂಥ ತನಿಖೆಯ ಅಂತಿಮ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ SIT ತಯಾರಿಯನ್ನು ನಡೆಸಿರುವಂಥದ್ದು. ನನ್ನಿಂದ ತಪ್ಪಾಗಿದೆ, ಧರ್ಮಸ್ಥಳಕ್ಕೆ ಹೋಗ್ತೇನೆ, ಮಂಜುನಾಥ ಸ್ವಾಮಿ ಬಳಿ ಕ್ಷಮೆ ಕೇಳ್ತೇನೆ. ಪಬ್ಲಿಕ್ ಟಿವಿಗೆ ಸುಜಾತ ಭಟ್ ಹೇಳಿಕೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣ ಸಂಬಂಧ ಸಂಚಲನ ಸೃಷ್ಟಿಸಿದ್ದ ಸುಜಾತ ಭಟ್ ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬುರುಡೆ ಗ್ಯಾಂಗ್ ಜೊತೆ ಹೋಗಿ ನಾನು ತಪ್ಪು ಮಾಡಿದ್ದೇನೆ. ಆ ಪಶ್ಚಾತ್ತಾಪ ನನಗೆ ಈಗಲೂ ಕಾಡ್ತಿದೆ. ಹಾಗಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿ ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಅಲ್ಲದೆ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿಯಾಗಿ ಕೈ ಮುಗಿದು ಕ್ಷಮೆ ಕೇಳ್ತೀನಿ ಅಂತ ಸುಜಾತ ಭಟ್ ಪಬ್ಲಿಕ್ ಟಿವಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ಯೂಟ್ಯೂಬ್ ಚಾನಲಲ್ಲಿ ಕಲ್ಲು ಹೊಡಿತೀನಿ ಅನ್ನುವಂಥದ್ದು ಒಂದು ಮಾತು ಇದಾಗಿತ್ತು, ಅದು ವೈರಲ್ ಆಗಿತ್ತು. ಅದರಿಂದ ನಾನು ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಕೇಳಬೇಕು ಅಂತ ಹೊರಟಿದ್ದೀನಿ. ಯಾವಾಗಂತ ಗೊತ್ತಿಲ್ಲ, ಹಾಗಾಗಿ ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಕೇಳಬೇಕು ಅಂತ ಇದ್ದೀನಿ. ದೇವ್ರ ಹತ್ರನೂ ಹೋಗಿ ಕ್ಷಮೆ ಯಾಚಿಸಬೇಕು, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವ್ರ ಹತ್ರನೂ ಕ್ಷಮೆ ಯಾಚಿಸಬೇಕು. ಕ್ಷಮಿಸ್ತಾರೆ ಅನ್ನೋದು ನಂಬಿಕೆ ಇದೆ. ನಂಬಿಕೆ ಮೇಲೇ ಹೋಗ್ಬೇಕಲ್ವ. ತಪ್ಪು ಮಾಡಿದರೆ ಅದಕ್ಕೊಂದು ಕ್ಷಮೆ ಅಂತ ಇದ್ದೇ ಇರ್ತದಲ್ವ. ಯಾರು ಮನುಷ್ಯರು ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಎಲ್ಲರೂ ತಪ್ಪು ಮಾಡಿಯೇ ಮಾಡ್ತಾರೆ. ನಾನು ಸತ್ಯವಾನ್ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. ಹೌದು, ನಾನು ತಪ್ಪು ಮಾಡಿದ್ದೀನಿ, ತಪ್ಪಾಗಿದೆ ನನ್ನಿಂದ. ನಾನು ಇದರಿಂದ ಎಲ್ಲ ಹೊರಗಡೆ ಬಂದಿದ್ದೀನಿ. ಇವಾಗ ಯಾವುದೂ ರೀತಿಯಿಂದನೂ ನನಗೇನು ಇದಿಲ್ಲ. ಹಾಗಾಗಿ ನಾನು ಇದರಿಂದ ಹೊರಗಡೆ ಬಂದು ಹೋಗ್ತಿದ್ದೀನಿ. ಯಾವಾಗಂತ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಯಾಚಿಸಬೇಕು. ಸ್ಟಾರ್ ನಟನ ಸಹೋದರನ ನಂಟು ವಿಚಾರ. ವಾಸಂತಿ ಕೇಸಲ್ಲಿ ನಟನ ಸಹೋದರ ಇರೋದು ನಿಜ. ಪಬ್ಲಿಕ್ ಟಿವಿಗೆ ಸುಜಾತ ಭಟ್ ಸ್ಫೋಟಕ ಹೇಳಿಕೆ. ವಾಸಂತಿ ಸತ್ತಿಲ್ಲ, ಆಕೆ ಬದುಕಿದ್ದಾಳೆ ಅಂತ SIT ಮುಂದೆ ಹೇಳಿದ್ದೇನೆ. ಹೀಗಾಗಿ SIT ಅವರು ತನಿಖೆ ನಡೆಸಿರಬಹುದು ಅಂದ್ರು. ವಾಸಂತಿ ಪ್ರಕರಣದಲ್ಲಿ ನಟನ ಸಹೋದರ ಇರುವುದು ನಿಜ. ವಾಸಂತಿ ಮಿಸ್ಸಿಂಗ್ ಕೇಸ್ನಲ್ಲಿ ನಟನ ಸಹೋದರ A2 ಆರೋಪಿ. ವಾರದ ಬಳಿಕ ಕೊಳತ ಸ್ಥಿತಿಯಲ್ಲಿ ವಾಸಂತಿ ಶವ ಪತ್ತೆಯಾಗಿದೆ ಎಂಬ ಸುದ್ದಿ ಹರಿದಾಡಿತ್ತು. ವಾಸಂತಿ ಹಾಗೂ ಸ್ಟಾರ್ ನಟನ ಸಹೋದರನ ನಡುವಿನ ಸಂಬಂಧ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೆ ಸ್ಟಾರ್ ನಟನ ತಮ್ಮ ಆಗಿರಲಿ, ಸ್ಟಾರ್ ನಟರಾಗಿರಲಿ ಯಾರೂ ಸಹಾಯ ಮಾಡಲಿಲ್ಲ. ಆ ಸ್ಟಾರ್ ನಟರು ಯಾರು ಅಂತಲೂ ನನಗೆ ಗೊತ್ತಿಲ್ಲ.
ಒಟ್ಟು ನಾನಲ್ಲಿ ಅನುಮಾನ ಇದೆ ಅನ್ನುವಂಥದ್ದು ಇದಕ್ಕೆ A2 ಅನ್ನುವಂಥ ಒಂದು ವ್ಯಕ್ತಿ ಪೀಟರ್ ರೈ ಅಂತ ಮಾತ್ರ ಗೊತ್ತು ಆ ಕೇಸಲ್ಲಿ. ಸ್ಟಾರ್ಟಿಂಗಲ್ಲಿ ಮಿಸ್ಸಿಂಗ್ ಕೇಸ್ ಅಂತಲೇ ಹಾಕಿರೋದು. ಇವಳು ವಾಸಂತಿ ಕೆಲಸಕ್ಕೆ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ಕೇಸ್ ಕೊಟ್ಟಿದ್ರು. 9-10 ದಿನ ಆದಮೇಲೆ ಅಲ್ಲೆಲ್ಲೋ ನದಿಯಲ್ಲಿ ಹೆಣ ಸಿಕ್ತು, ಕೊಳೆತು ಹೋದ ಸ್ಥಿತಿಯಲ್ಲಿ ಅಂತ ಅದೇನೇನೋ ಇದು ಬಂತು. ಆಮೇಲೆ ಅವ್ರ ತಂದೆ ನನ್ನ ಮನೆಗೆ ಬಂದರು, ಪೊಲೀಸ್ನವರು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆವಾಗೆಲ್ಲ ಹಿಸ್ಟ್ರಿ ಹೇಳಿದರು. ಆವಾಗ ಇವ್ರ ತಮ್ಮನೂ ಇದರಲ್ಲಿ ಆ ದಿನ ಅವಳು ಮನೆಯಿಂದ ಹೊರಗಡೆ ಹೋಗುವಾಗ ಇವನು ಪೀಟರ್ ರೈ, ಆಮೇಲೆ ನಂಗೆ ಅವರ ತಮ್ಮ ಅಂತಲೂ ನನಗೆ ಗೊತ್ತಿರಲಿಲ್ಲ, ಇವರು ರಂಗಪ್ರಸಾದ್ ಹೇಳಿರೋದು. ಆಮೇಲೆ ಅವರಿಬ್ಬರು ಆವಾಗ ವಾಸಂತಿ 3 ಜನ ಮನೆಯಲ್ಲಿದ್ದರು. ಈ ರಂಗಪ್ರಸಾದ್ ಅನ್ನೋರು ಆವಾಗ ಅವ್ರ ಆ ಮನೆಯಲ್ಲಿ ಇರಲಿಲ್ಲ, ಅವರೆಲ್ಲ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರಂತೆ. ಆಮೇಲೆ ಬಂದ ಮೇಲೆ ಎಲ್ಲ ಫೋನ್ ಮಾಡಿ ಎಲ್ಲ ಆಗಿದೆ, ಅವ್ರು ಬಂದ ಮೇಲೆ ಈ ರೀತಿ ಆಗಿದೆ ಅಂತ ನನಗೆ ಹೇಳಿ. ಒಟ್ನಲ್ಲಿ ಕಳೆದ 2.5 ತಿಂಗಳಿನಿಂದ ನಡೀತಾ ಇರುವ SIT ತನಿಖೆ ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಈ ಅಂತಿಮ ವರದಿಯಲ್ಲಿ ಈ ಶವಹೂತಿಟ್ಟ ಪ್ರಕರಣದ ಸತ್ಯಾಸತ್ಯತೆ ಬಯಲಿಗೆ ಬರಲಿದೆ. ಇನ್ನು ಸುಜಾತಾ ಭಟ್ ಈ ಹೇಳಿಕೆ ಬುರುಡೆ ಗ್ಯಾಂಗ್ ಬುಡಕ್ಕೆ ಬಿಸಿ ನೀರು ಇಡಲಿದ್ಯಾ? ಕಾದು ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.